श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादिशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಜುಲೈ ತಿಂಗಳಲ್ಲಿ 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 10ನೇ ತಾರೀಕಿಗೆ ಬುಧ ಜಯಂತಿ ಅಂತ ಹೇಳಿದೆ. 10ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 10ನೇ ತಾರೀಕಿಗೆ 11ನೇ ತಾರೀಕಿಗೆ ವೈಷ್ಣವ ಏಕಾದಶಿಯೂ ಕೂಡ ಇದೆ. 12ನೇ ತಾರೀಕಿಗೆ ಮಹಾಪ್ರದೋಷ, 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆಯೂ ಕೂಡ ಇದೆ. 15ನೇ ತಾರೀಕಿಂದ ಆಷಾಢ ಮಾಸ ಆಳುವಂಥದ್ದು ಆರಂಭವಾಗುತ್ತೆ. 15ನೇ ತಾರೀಕಿಂದ ಆಷಾಢ ಮಾಸ. 15, 16ನೇ ತಾರೀಕು 2 ದಿವಸ ಅದಕ್ಕೆ ಮಿಥುನಾಷಾಢ ಅಂತೇಳಿ ಹೇಳ್ತೇವೆ. ಅಂದರೆ ಮಿಥುನ ರಾಶಿಯಲ್ಲಿ ರವಿಯೂ ಇರುತ್ತಾನೆ. ಹಾಗಾಗಿ ಅದು 2 ದಿವಸ ಸ್ವಲ್ಪ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆ. ಅನಂತರ 17ನೇ ತಾರೀಕು ಅನಂತರದಲ್ಲಿ ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗೆ ರವಿಯು ಕೂಡ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ 17ನೇ ತಾರೀಕು ಅನಂತರದಲ್ಲಿ ಅಷ್ಟೊಂದು ಸಂಸ್ಕಾರ ಕರ್ಮಕ್ಕೆ, ವಿವಾಹ, ಗೃಹ ಪ್ರವೇಶ ಇದಕ್ಕೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಹೇಳೋದು ಕೂಡ ಹಿರಿಯರ ಮತ. ಹಾಗೆ 17ನೇ ತಾರೀಕಿಗೆ ಸಂಕ್ರಾಂತಿ ನೋಡಿ 11:45 ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗೆ ವಿಶೇಷವಾಗಿ ಆಷಾಢ ಮಾಸ ಆದದ್ರಿಂದ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ವಿಶೇಷವಾದಂಥದ್ದು. ಯಾಕಂದರೆ ಆಡಿ ಶುಕ್ರವಾರ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಪೂಜೆ, ಲಕ್ಷ್ಮೀ ನಾರಾಯಣ ಪೂಜೆ ಬಹಳ ವಿಶೇಷವಾದಂಥದ್ದು. ಹಾಗೆ 25ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 27 ಶಾಕಂ ವ್ರತ ಆರಂಭ, 29 ಗುರುಪೂರ್ಣಿಮಾ. ಬಹಳ ಮುಖ್ಯವಾಗಿ ಗುರುಪೂರ್ಣಿಮಾ, ಗುರುಗಳನ್ನು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಹಾಗೆ 31ನೇ ತಾರೀಕಿಗೆ ಆಷಾಢ ಶುಕ್ರವಾರ ಇದೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳಿದೆ. ನೋಡಿ, ಆರಂಭದಲ್ಲಿ ನಿಜ ಜ್ಯೇಷ್ಠ ಮಾಸ ಇರೋದ್ರಿಂದ ಏನಾದರೂ ಸಂಸ್ಕಾರ ಕರ್ಮಗಳಿಗೆ ಪ್ರಯತ್ನ ಮಾಡಿ. 17ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮವಾದದ್ದಲ್ಲ ಎಂಬುದನ್ನು ಕೂಡ ಹೇಳ್ತಾ, ಇನ್ನು ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಮೃಗಶಿರ ನಕ್ಷತ್ರ 1, 2ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಈ ತಿಂಗಳಲ್ಲಿ ಏನೇನು ಒಂದು ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವ ಮಾತ್ರದಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ, ಒಳ್ಳೆಯ ರೀತಿಯಾದಂಥ ಫಲಗಳು ಸಿಗುತ್ತೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ. ಯಾಕಂದರೆ ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಆಗಿದ್ದಾಗೂ ಕೂಡ ಒಂದು ಹಂತಕ್ಕೆ ಈ ನಕ್ಷತ್ರಕ್ಕೆ ಏನೇನು ಪರಿಹಾರ ಮಾಡಬಹುದು ಈ ತಿಂಗಳಲ್ಲಿ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ನೋಡಿ, ಈ ರಾಶಿಯಲ್ಲಿ ಕುಜ ಬಹಳ ಮುಖ್ಯವಾಗಿ ಗಮನಿಸಬೇಕು. 12ನೇ ಮನೆ ಅಧಿಪತಿಯಾದಂತಹ ಕುಜನು ರಾಶಿಯಲ್ಲಿ, ಹಾಗೆ 2ನೇ ರಾಶಿಯಲ್ಲಿ ರವಿ ಬುಧರು. ಹಾಗೆ ರವಿ 17ನೇ ತಾರೀಕು ಅನಂತರದಲ್ಲಿ ಪುನಃ ಮತ್ತೆ 3ನೇ ರಾಶಿಗೆ ಹೋಗಿಬಿಡ್ತಾನೆ, ಗುರುವಿನ ಜೊತೆಗೆ ಇರುವಂತಹ ಪರಿಸ್ಥಿತಿ. ಹಾಗೆ 4ನೇ ರಾಶಿಯಲ್ಲಿ ಶುಕ್ರ, ರಾಶ್ಯಾಧಿಪತಿ ಶುಕ್ರ ಚತುರ್ಥ ರಾಶಿಯಲ್ಲಿ ಬಹಳ ಒಳ್ಳೆಯದು. ಇನ್ನು ಏಕಾದಶ ರಾಶಿಯಲ್ಲಿ ಶನೇಶ್ವರನು, ಹಾಗೆ 10ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಗ್ರಹಸ್ಥಿತಿಯೆಲ್ಲ ಬಹಳ ಪೂರಕವಾಗಿದೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿ, 7.5 ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಇನ್ನೇನೋ ತೊಂದರೆ ಹೇಳುವಂಥದ್ದಿಲ್ಲ. ಹಾಗಾಗಿ ನಿಮಗೆಲ್ಲ ಅವಕಾಶಗಳು ಭಗವಂತ ಚೆನ್ನಾಗೇ ಕೊಟ್ಟಿದ್ದಾನೆ. ಮನುಷ್ಯ ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಬೇಕು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹಿರಿಯರು ಹೇಳಿದ್ರು. ಅಂದರೆ ನಾವು ಮನುಷ್ಯ ಪ್ರಯತ್ನವನ್ನೇ ಮಾಡದೇ ಇದ್ದರೆ ಯಾವುದೂ ಕೂಡ ಫಲ ಕೊಡೋದಿಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರಬೇಕು. 7ನೇ ಭಾಗವನ್ನು ಭಗವಂತ ನೀಡ್ತಾನಂತೆ. ಹಾಗಾಗಿ ನಮ್ಮ ಕರ್ತವ್ಯ, ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ವೃಷಭ ರಾಶಿಯವರ ಆ ಪ್ರಯತ್ನಗಳನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾ, ಹಾಗೆ ಈ ತಿಂಗಳಲ್ಲಿ ನೋಡಿ ಬಹಳ ಒಳ್ಳೆ ರೀತಿಯಾದಂಥ ದಿವಸ 5ನೇ ತಾರೀಕು ಬಹಳ ಚೆನ್ನಾಗಿದೆ. ಹಾಗೆ 9ನೇ ತಾರೀಕು ಕೂಡ ಚೆನ್ನಾಗಿದೆ. ಏನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡಿ. 1ನೇದಾಗಿ ರಾಶ್ಯಾಧಿಪತಿ ಶುಕ್ರ ಚತುರ್ಥ ರಾಶಿಯಲ್ಲಿ. ಹಾಗಾಗಿ ಆರ್ಥಿಕವಾದಂಥ ಏನೋ ಒಂದಂಥ ಲಾಭ, ಆರ್ಥಿಕವಾದಂಥ ಎಲ್ಲೋ ಒಂದಂಥ ಬೆಳವಣಿಗೆ ಆಗ್ತದೆ. ನಿಂತೋದಂಥ ಕೆಲಸಗಳು ಪುನಃ ಸ್ಟಾರ್ಟ್ ಆಗುವಂಥದ್ದು ಈ ತಿಂಗಳಲ್ಲಿ. ಯಾಕಂದರೆ ಒದ್ದಾಟ ಆಗ್ತಾ ಇದೆ ಎಷ್ಟೋ ಜನಕ್ಕೆ. ಆದರೆ ಆ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಸಮಾಧಾನಗಳು, ತೃಪ್ತಿದಾಯಕವಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ಕೆಲಸದಲ್ಲಿ ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ, ಬಹಳ ಒದ್ದಾಟ ಆಗ್ತಾ ಇದೆ, ಬಹಳ ಚಿಂತೆ ಆಗ್ತಾ ಇದೆ, ಈಗೆಲ್ಲ ಆಗ್ತಾ ಇದೆ ಅಲ್ವ ಕೆಲಸದಲ್ಲಿ. ಹಾಗಾಗಿ ಆ ಕೆಲಸ ಕಾರ್ಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ, ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಉದ್ಯೋಗದಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳು
ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಏನೋ ಒಂದು ಪ್ರಮೋಷನ್ ಅವಕಾಶಗಳು, ಮೇಲ್ಮಟ್ಟ ಅವಕಾಶಗಳು, ಅಥವಾ ಗೌರ್ಮೆಂಟ್ ವ್ಯಕ್ತಿಗಳಿಂದ ಬಹಳ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಆ ಕಿರಿಕಿರಿ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿ ಇಂಟ್ರ್ಯೂ ಹೋಗಿ ಸುಸ್ತಾಗಿ ಹೋಗಿದೆ, ಏನು ಮಾಡಲಪ್ಪ ಅಂತಂದರೆ ಆ ಇಂಟ್ರ್ಯೂ ಕೂಡ ಒಳ್ಳೆ ರೀತಿಯಾದಂಥ ಫಲಕಾರಿಯಾದಂಥ ಅವಕಾಶಗಳು. ಹೀಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಸಮಾಧಾನ, ತೃಪ್ತಿ, ನೆಮ್ಮದಿ ಉದ್ಯೋಗದಲ್ಲಿ ಸಿಗುವಂಥ ಹಂತ ಇದೆ. ಇದು ಬಹಳ ಉತ್ತಮವಾದಂಥದ್ದು. ನೋಡಿ, ಬಹಳ ದಶಮದಲ್ಲಿ ರಾಹು ಇದ್ದಾನೆ. ರಾಹು ಹಣಕಾಸನ್ನು ಚೆನ್ನಾಗಿ ಅನುಕೂಲ ಆಗುವ ಹಾಗೆ ಭಗವಂತ ನೀಡ್ತಾ ಇದ್ದಾನೆ. ಮುಂದೆ 7.5 ಶನಿ ಬಂದ ಮೇಲೆ ಮುಂದೆ ಬಹಳ ಕಷ್ಟ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಳ್ಳೆ ಕಡೆಗೆ ತಜ್ಞರನ್ನು ಕೇಳಿಕೊಂಡು ಒಳ್ಳೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಅಂದರೆ ಒಂದು ಹಂತಕ್ಕೆ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರ. ಎರಡನೇದಾಗಿ ನಮ್ಮ ಜೀವನಕ್ಕೆ ಬೇಕಾದಂಥ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳಿಗೆ ಏನೇನು ಬೇಕೋ ಆರ್ಥಿಕವಾದಂಥ ಒಂದು ರೀತಿಯಲ್ಲಿ ಉಳಿಲಿಕ್ಕೆ ಒಂದು ಪುಟ್ಟದಾದಂಥ ಮನೆ, ಮಕ್ಕಳಿಗೆ ವಿದ್ಯಾಭ್ಯಾಸ, ಜೀವನಕ್ಕೇನೋ ಅನಾರೋಗ್ಯ ಅಂತಂದು ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಹಣಕಾಸು, ಹೀಗೆ ಇಷ್ಟಾದರೂ ಕೂಡ ಪ್ರಯತ್ನಗಳು ಇರಬೇಕು ಮನುಷ್ಯನಿಗೆ. ಅದಿಲ್ಲ ಅಂತ ಆದರೆ ನಬಂಧು ಮಧ್ಯೆ ಧನಹೀನ ಜೀವನಂ ಎಂಬುದಾಗಿ ಹೇಳ್ತಾರೆ. ಬಂಧುಗಳ ಮಧ್ಯದಲ್ಲಿ ದುಡ್ಡಿಲ್ಲ ಅಂತಾದರೆ ಬಹಳ ತುಚ್ಛೆಯಾಗಿ ಕಾಣ್ತಾರೆ. ಏನೂ ಇಲ್ಲ, ಇವನು ಪ್ರಯೋಜನ ಇಲ್ಲ ಹೇಳುವಂಥದ್ದಾಗುತ್ತೆ. ಹಾಗಾಗಿ ಸಾಮರ್ಥ್ಯ ಹೇಳುವಂಥದ್ದು ಅವಕಾಶಗಳು ನೀವು ಬಳಸಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಆ ಪ್ರಯತ್ನಗಳು ಒಳ್ಳೆ ರೀತಿಯಾದಂಥ ಫಲಗಳನ್ನು ಈ ತಿಂಗಳಲ್ಲಿ ಕೊಡುತ್ತದೆ. ಹಾಗೆ ರಾಶಿಯಲ್ಲಿರುವಂಥ ಕುಜ ಏನಂತಂದರೆ ಸ್ವಲ್ಪ ಸಿಟ್ಟು ಕೋಪ ಬರ್ತಾ ಇದೆ ನಿಮಗೆ, ಏನಪ್ಪ ಸರಿ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ ಅಂಥೇಳಿ ನಿಮಗೆ ಬರ್ತಾ ಇದೆ ಮನಸ್ಸಿಗೆ. ಆದರೂ ಕೂಡ ಸ್ವಲ್ಪ ಸಮಾಧಾನ, ತಾಳ್ಮೆ ಇಟ್ಕೊಂಡು ಮುಂದೆ ಹೋಗಿ. ಆ ತಾಳ್ಮೆಯು ಬಹಳ ಉತ್ತಮವಾದಂಥ ಫಲವನ್ನು ಈ ತಿಂಗಳಲ್ಲಿ ಕೊಡುವಂಥ ಸಾಧ್ಯತೆಗಳಿದೆ. ಶಾರೀರಿಕವಾಗಿ ರಾಶಿಯಲ್ಲಿ ಕುಜ ಇರೋದ್ರಿಂದ ಸಣ್ಣ ಪುಟ್ಟ ಬಾಯಿ ಹುಣ್ಣಾಗುವಂಥದ್ದು, ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸಣ್ಣ ಪುಟ್ಟ ತೊಂದರೆ ಆಗುವಂಥದ್ದು, ಏನೋ ಸ್ವಲ್ಪ ಚಿಂತೆ, ಟೆನ್ಷನ್ ಆಗ್ತಾ ಇದೆ ಅಂತ ಅನಿಸಬಹುದು. ಆದರೂ ಕೂಡ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ ಅಂತಂದರೆ ವಿಶ್ರಾಂತಿಯನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಶಾರೀರಿಕವಾದಂತಹ ಪ್ರಯತ್ನಗಳು ಮತ್ತು ಸಣ್ಣ ಪುಟ್ಟ ಏನೋ ಆಪ್ರೇಷನ್ನು, ಏನೋ ತೊಂದರೆ ಆಗುತ್ತೆ, ಕಣ್ಣಿನ ಸಮಸ್ಯೆಗಳು ಹೀಗೆಲ್ಲ ಬರುತ್ತೆ ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಕಣ್ಣು ಉರಿ ಬರ್ತಾ ಇದೆ, ಕಣ್ಣಲ್ಲಿ ಏನೋ ತೊಂದರೆ ಅಂತ ಅನಿಸ್ತಾ ಇದ್ದಾಗೆ ಅದಕ್ಕೆ ಆರಂಭದಲ್ಲೇ ಏನೋ ಚಿಕಿತ್ಸೆಗಳನ್ನು, ಔಷಧಿ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಕೊನೆಗೆ ತುಂಬ ತೊಂದರೆ ಆದಾಗ ಯಾವುದು ಕೂಡ ಫಲಕಾರಿಯಾಗುವುದಿಲ್ಲ. ಹಾಗಾಗಿ ಸಣ್ಣದಿದ್ದಾಗ ಅದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಜೀವನ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶಗಳು, ಮತ್ತು ನೀವು ಓದುತ್ತೀರೋ ಏನೋದು ಮನಸ್ಸಿಗೆ ನೆನಪಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಮತ್ತು ಎರಡನೇ ರಾಶಿಯಲ್ಲಿ ನೋಡಿ, ಬುಧನೂ ಕೂಡ ಇದನ್ನು ಜ್ಞಾನಕಾರಕ. ಹಾಗೆ ಯಾರ್ಯಾರು ಟೀಚಿಂಗ್ ಪ್ರೊಫೆಷನಲ್ ಇದ್ದರೂ ಅಂಥವರಿಗೆ ಅವಕಾಶಗಳು, ಮತ್ತು ಯಾರಾದರೂ ಕೂಡ ಒಂದು ಸಣ್ಣದಾಗಿ ಟ್ಯೂಷನ್ ನಡೆಸಬೇಕು ಅಂಥವರಿಗೂ ಬಹಳ ಒಳ್ಳೆಯದು. ಅಥವಾ ಸ್ಕೂಲು ಕಾಲೇಜಲ್ಲಿ ನನಗೆ ಒಂದು ಹುದ್ದೆ ಸಿಗಬೇಕಪ್ಪ ಆಳುವಂಥ ಪ್ರಯತ್ನ ಇದ್ದರೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ. ಜ್ಞಾನಕಾರಕ ಬುಧನು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಜ್ಞಾನಿಗಳೇ ಯಾರಿಗಿರೋ ಅಂಥವರಿಗೆ ಜ್ಞಾನಿಗಳಿಗೆ ಒಳ್ಳೆ ರೀತಿಯಾದಂತಹ ಗೌರವ, ಸನ್ಮಾನ, ಅವಕಾಶ, ಅಧಿಕಾರ ಹೀಗೆಲ್ಲವೂ ಕೂಡ ಸಿಗುತ್ತೆ ಜ್ಞಾನಿಗಳಿಗೆ. ಹಾಗಾಗಿ ಜ್ಞಾನದ ಬಗ್ಗೆ ನಾವು ಸದಾಕಾಲ ಓದುತ್ತಾ, ತಿಳುವಳಿಕೆ ಪಡೀತಾ ಆ ಜ್ಞಾನದ ವಿಷಯದಲ್ಲಿ ಮುಂದೆ ಹೋಗಬೇಕು. ಅದು ಬಹಳ ಒಳ್ಳೆಯದು. ಎಷ್ಟೋ ಜನ ಚಿಂತೆ ಮಾಡ್ತಾ ಇದ್ದೀರಿ, ನನಗಾಗ್ತಾ ಇಲ್ಲ ಅಂಥೇಳಿ ಆ ಚಿಂತೆ ಬಿಟ್ಟುಬಿಡಿ. ನನಗಾಗತ್ತೆ, ನನಗೂ ಕೂಡ ಅವಕಾಶಗಳಿದೆ ಹೇಳುವಂತಹ ಆ ಪ್ರಯತ್ನದ ರೀತಿಯಲ್ಲಿ ಮುಂದೆ ಹೋಗಿ. ಎಷ್ಟೋ ಸಲ ನಾವು ಪ್ರಯತ್ನವನ್ನೇ ಮಾಡಲ್ಲ, ಅವರಿಗಾಗಲಿಲ್ವಾ ನನಗೂ ಆಗಲಿಲ್ಲ, ಅಥವಾ ಅವರು ಮಾಡಲಿಲ್ವಾ ನಾನೂ ಮಾಡೋದಿಲ್ಲ, ಹೀಗೆ ಮುಗಿದೋಗ್ಬಿಡುತ್ತೆ. ಹಾಗಲ್ಲ, ನಾವು ಪ್ರಯತ್ನ ಮಾಡಿ ನೋಡೋಣ. ಗಿಡವನ್ನು ನೆಟ್ಟಾಗ್ತಾನೆ ನಾಳೆಗೆ ಫಲ ಬರುತ್ತೋ ಇಲ್ಲೋ ಗೊತ್ತಾಗುವಂಥದ್ದು. ಗಿಡನೇ ನೆಡಲಿಕ್ಕೆ ಹೋಗದೆ ಇದ್ದರೆ ಫಲ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಚಿಂತೆಯನ್ನು ದೂರ ಮಾಡಿ. ವಾಹನದಿಂದ ಬಹಳ ಶುಭವಾದಂಥ ಫಲಗಳು, ವಾಹನದಿಂದ ಅನುಕೂಲತೆಗಳನ್ನು ಕೂಡ ಕಾಣಬಹುದು. ಚತುರ್ಥ ರಾಶಿಯ ಶುಕ್ರ ಮನೆಗೇನಾದರೂ ಸ್ವಲ್ಪ ನೂತನವಾದಂಥ ಅಲಂಕಾರಗಳು, ದೇವತಾ ಸಾನ್ನಿಧ್ಯಗಳು, ದೇವತಾ ಪೂಜೆ ಪುನಸ್ಕಾರಗಳು, ಎಲ್ಲ ಒಂದು ಕಡೆ ದೇವರು ಪೂಜೆ ಮಾಡ್ತಾ ಇದ್ದಾರೆ, ಗುರುಪಾದುಕ ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಗುರುಗಳ ಪಾದ ಪೂಜೆನೋ, ಗುರುಗಳ ಆಶೀರ್ವಾದ ಪಡೆಯುವಂತಹ ಪ್ರಯತ್ನವನ್ನು ಮಾಡಿ. ನೋಡಿ, ಈ ತಿಂಗಳಲ್ಲಿ ಗುರು ಪೂರ್ಣಿಮೆಯೂ ಕೂಡ ಇದೆ. ಹಾಗಾಗಿ ಗುರುಗಳನ್ನು ನಿರಂತರವಾಗಿ ಆರಾಧನೆ ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಹಣಕಾಸಿನ ಎಲ್ಲೋ ಒಂದು ಕಡೆ ಹೂಡಿಕೆ ಹಿಂದೆ ಮಾಡಿರುವಂಥ ಹಣವು ಕೂಡ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಹಣಕಾಸಿನಲ್ಲಿ ಸ್ವಲ್ಪ ಸಮಾಧಾನ, ನೆಮ್ಮದಿಯನ್ನು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಪ್ರಯಾಣ ಯೋಗ, ಎಲ್ಲ ಆ ಕಡೆ ಈ ಕಡೆ ಹೋಗುವಂಥದ್ದು, ಸ್ವಲ್ಪ ದೇವತಾ ದರ್ಶನ ಮಾಡುವಂಥದ್ದು, ಇನ್ನೂ ಮನಸ್ಸಿಗೆ ಸಮಾಧಾನಪ್ಪ, ನನ್ನ ಕೈಲಿ ಇಷ್ಟೇ ಇದೆ, ಹುಂಡಿಗೆ 50 ರೂಪಾಯಿ 100 ರೂಪಾಯಿ ಹಾಕಿದ್ರೂ ಕೂಡ ನಾನು ಬಹಳ ಕಷ್ಟಪಟ್ಟದಂಥ ಸಂಪಾದನೆ ಮಾಡಿದಂಥ ಹಣ ಅಂಥೇಳಿ ಆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಮನಸ್ಸಿನ ತೃಪ್ತಿ ಬಹಳ ಮುಖ್ಯವಾದಂಥದ್ದು. ಏನೇ ಮಾಡಿ ನಮ್ಮ ಮನಸ್ಸಿನ ತೃಪ್ತಿ ಬಹಳ ಮುಖ್ಯವಾಗಿ. ಆ ಮನಸ್ಸು ಸಮಾಧಾನ ಇಲ್ಲ, ಅಥವಾ ಒಂಥರ ಕಹಿ ಮನಸ್ಸಿದ್ರದ್ದು ಯಾವುದು ಕೂಡ ಉಪಯೋಗ ಇಲ್ಲ. ಹಾಗೆ ನಮ್ಮ ಮನಸ್ಸು ತೃಪ್ತಿ ಸಿಗುವಂಥದ್ದು, ದೇವತಾ ಅನುಗ್ರಹ ಸಿಗುವಂಥ ಚಾನ್ಸಸ್ಸು, ಹಿರಿಯರ ಆಶೀರ್ವಾದ ಸಿಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ದೇವತಾ ಅನುಗ್ರಹ ಅಂದರೆ ಎಲ್ಲೋ ಒಂದು ಕಡೆ ಹೋಗ್ತೀರಿ, ಕಾಕತಾಳಿಯ ಹಾಗೆ ನೀವು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಒಂದು ಆ ಪ್ರಸಾದವೂ ಕೂಡ ಸಿಗುತ್ತೆ. ಅಥವಾ ಯಾವುದೋ ಒಂದು ನಿರೀಕ್ಷೆಯನ್ನು ಪ್ರಯತ್ನ ಮಾಡ್ತಾ ಇರ್ತೀರಿ, ಆ ನಿರೀಕ್ಷೆ ಭಗವಂತನ ಅನುಗ್ರಹದಿಂದ ಅಥವಾ ಹಿರಿಯರ ಅನುಗ್ರಹದಿಂದ ಸಿಗುತ್ತೆ ಬಹಳ ಮುಖ್ಯವಾಗಿ. ಎಷ್ಟೋ ಸಲ ಹಿರಿಯರ ಅನುಗ್ರಹವೇ ಇಲ್ಲ ನಮಗೆ. ನಾವು ಏನೇ ಮಾಡಿದ್ರೂ ಕೂಡ
ಎಲ್ಲರೂ ನಮಗೆ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಗಳೇ ಇಲ್ಲ ಅಂಥೇಳಿ ಬಹಳ ದುಃಖವಾಗಿ ಹೋಗುತ್ತೆ ಜೀವನದಲ್ಲಿ. ಒಂಟಿತನ ಹೇಳುವಂಥದ್ದು ಕಾಡ್ತಾ ಇರುತ್ತೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಹಿರಿಯರ ಅನುಗ್ರಹ, ಹಿರಿಯರ ಆಶೀರ್ವಾದವು ಕೂಡ ಸಿಗುವಂಥದ್ದು, ದೇವತಾನುಗ್ರಹವು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಗಡಬಡಿಯಲ್ಲಿ ಹೋಗ್ತಾ ಇರ್ತೇವೆ, ಇನ್ನು 10 ನಿಮಿಷ ಅಂದರೆ ಕ್ಲೋಸ್ ಆಗಿ ಹೋಗ್ತಾ ಇತ್ತು, ಇಲ್ಲಪ್ಪ ಭಗವಂತನ ದರ್ಶನ ಸಿಕ್ಕಿತ್ತಪ್ಪ ನನಗೆ ಅಂತ ಅನಿಸುತ್ತೆ ಅಲ್ವಾ. ಹಾಗೆ ಆ ಭಗವಂತನು ನಮಗೆ ಸದಾಕಾಲ ಅನುಗ್ರಹ ಮಾಡ್ತಾ ಇರ್ತಾನೆ, ನಾವು ಜಾಗ್ರತೆ ಆಗಬೇಕಷ್ಟೇ. ಹಾಗೆ ಬಹಳ ಮುಖ್ಯವಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ. ನೋಡಿ, ಆಷಾಢ ಮಾಸದ ಪೂರ್ವದಲ್ಲಿ ಜ್ಯೇಷ್ಠ ಮಾಸ ಸಿಗುತ್ತೆ ನಮಗೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ, ವಿವಾಹಕ್ಕೆ ಏನಾದರೂ ಪಟ ಪ್ರಯತ್ನ ಮಾಡ್ತಾ ಹೋಗಿ. ಹೀಗೆ ನಿಂತರೆ ಯಾವುದೂ ಕೂಡ ಅವಕಾಶಗಳಿಲ್ಲ. ಪುನಃ ಮರಳಿ ಯತ್ನ ಮಾಡು ಹೇಳುವ ಹಾಗೆ ಪುನಃ ಪ್ರಯತ್ನ ಮಾಡಬೇಕು. ಕೂತರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ, ಮುಂದೆ ಹೋಗಬೇಕು. ಹಾಗಾಗಿ ಮರಳಿ ಯತ್ನ ಮಾಡು ಎಂಬುದನ್ನು ನಾವು ಪುನಃ ನೆನಪು ಮಾಡ್ತಾ ಇರಬೇಕು. ಜೀವನದಲ್ಲಿ ಕೆಲವೊಂದಷ್ಟು ಹಿಂದೆ ದುಃಖಪಟ್ಟಿದ್ದೀರಿ ನೀವು, ಆಸ್ತಿಪಾಸ್ತಿಗಳಿರಬಹುದು ಅಥವಾ ಕೌಟುಂಬಿಕವಾದಂಥ ಸಮಸ್ಯೆಗಳಿರಬಹುದು. ಅಂಥ ಸಮಸ್ಯೆಗಳಿಗೆಲ್ಲೋ ಒಂದು ಕಡೆಗೆ ಅವಕಾಶಗಳು. ಹಿಂದೆ ಆಸ್ತಿಪಾಸ್ತಿಗಳನ್ನು ಮಾಡಬೇಕು ಅಂತಂದ್ರದ್ದು ಆಗದೇ ಇದ್ದರೆ ಭೂಮಿಯ ವಿಷಯದಲ್ಲೇನೋ ಒಂದು ಲಾಭಾಂಶಗಳು. ರಾಶಿಯಲ್ಲಿ ಕೂಜ ಕೂತಿದ್ದಾನೆ, ಹಾಗಾಗಿ ಖರ್ಚಾಗತ್ತೆ. ಭೂಮಿಗೋ, ಒಳ್ಳೆ ಕೆಲಸಕ್ಕೋ, ಒಳ್ಳೆ ಇನ್ವೆಸ್ಟ್ಮೆಂಟಿಗೋ ಖರ್ಚಾಗತ್ತೆ, ಅದು ಬಹಳ ಒಳ್ಳೆಯದು. ಮತ್ತು ಪುಣ್ಯಾಂಶಗಳು ವೃದ್ಧಿಯಾಗುವಂಥ ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಒಂದು ಮನಸ್ಸು ಪ್ರಾಮಾಣಿಕವಾಗಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿ ಸದ್ವಿನಿಯೋಗ ಒಳ್ಳೆ ರೀತಿಯಾದಂಥದ್ದು ಆಗಬಹುದು. ಮತ್ತು ಎಷ್ಟೋ ಸಲ ಯಾರೋ ನಮ್ಮವರು ಸತ್ತು ಹೋದರು, ಯಾರೋ ಹೀಗಾಗೋಯಿತು ಹೇಳುವಂಥ ಚಿಂತೆ ಬಹಳ ಕಾಡ್ತಾ ಇರುತ್ತೆ. ಎಲ್ರಿಗೂ ಕೂಡ ಬಹಳ ಮುಖ್ಯವಾದಂಥದ್ದು ಹುಟ್ಟು ಸಾವು ನಮಗೂ ಕೂಡ ಇದೆ, ಎಲ್ರಿಗೂ ಕೂಡ ಇದೆ. ಆದರೆ ಆದಷ್ಟು ಒಳ್ಳೆಯ ಚಿಂತನೆ ಮಾಡ್ತಾ ಹೋದರೆ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕಾಗ್ಬೋದು ಸಹಾಯವನ್ನು, ಅಥವಾ ಯಾರೋ ಒಬ್ಬರು ಹುಷಾರಿಲ್ಲದೆ ಆಸ್ಪತ್ರೆಯಿದ್ದರೆ ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಎಂಬುದನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು. ಬೇರೆ ರೀತಿಯಾಗಿ ಚಿಂತನೆ ಮಾಡ್ತಾ ದುಃಖಪಟ್ಟರೆ ಯಾವುದು ಕೂಡ ಏನೂ ಕೂಡ ಅದನ್ನು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಾರೀರಿಕವಾಗಿ ಸ್ವಲ್ಪ ಕಾಲಿನ ಮೂಳೆ ಸಂಬಂಧವಾದಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಏನೋ ದಿಢೀರಿನ ಸಮಸ್ಯೆಗಳು, ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ. ಇನ್ನು ಕೃಷಿಕರಿಗೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂಥ ಫಲಗಳು. ರಿಯಲ್ ಎಸ್ಟೇಟ್ ಉದ್ಯಮಗಳಿರಬಹುದು, ನಿಮಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ಮತ್ತು ರಾಹುವಿಂದ ಸ್ವಲ್ಪ ಹೊರದೇಶ, ಹೊರ ರಾಜ್ಯ ಹೀಗೆ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಹಣಕಾಸಿಗೂ ಕೂಡ ಪರಸ್ಪರ ಅನುಕೂಲತೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಪರಸ್ಪರಂ ಭಾವನೆಯಂಥ ಶೈಜಮಮಾಪ್ಸಥ, ಒಳ್ಳೆ ರೀತಿಯಾದಂತಹ ಚಿಂತನೆ, ಒಳ್ಳೆ ರೀತಿಯಾದಂಥ ತಿಳುವಳಿಕೆ, ಒಳ್ಳೆಯದನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಅನುಕೂಲತೆ ಆಗುತ್ತೆ. ಎಷ್ಟೋ ಸಲ ನಮ್ಮ ಚಿಂತನೆ ಒಳ್ಳೆಯದಿರುವುದಿಲ್ಲ, ಏನೋ ಅದಾಗಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಹಾಗೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಆ ಪ್ರಯತ್ನಗಳನ್ನು ಮಾಡದೇ ಇದ್ದರೆ ಯಾವುದೂ ಕೂಡ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪ್ರಯತ್ನ ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಇನ್ನು ಪ್ರಿಂಟಿಂಗ್ ಪ್ರೆಸಸ್ ಇರಬಹುದು, ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಕೃಷಿಕರಿರಬಹುದು. ನಿಮಗೆಲ್ಲ ಈ ತಿಂಗಳಲ್ಲಿ ಏನೋ ಒಂದು ಕಡೆಗೆ ಲಾಭಾಂಶಗಳು, ಅವಕಾಶಗಳು ಕೂಡ ಸಿಗುತ್ತೆ. ಅಥವಾ ಬಿಲ್ಡಿಂಗನ್ನು ಕಟ್ಟಿ ಬಾಡಿಗೆ ಬರಬೇಕು, ಬಾಡಿಗೆಲ್ಲ ಅನುಕೂಲ ಆಗಬೇಕು. ನನಗೆ ಈ ತಿಂಗಳಲ್ಲಿ ಇಲ್ಲಪ್ಪ, ಈ ಒಂದು ಸ್ವಲ್ಪ ಸಮಾಧಾನ ಆಗಬೇಕು, ಎಲ್ಲೋ ಒಂದು ತಿಂಗಳ ನನಗೆ ಇನ್ಕಮ್ ಸೋರ್ಸ್ಗಳು ಬರಬೇಕು ಅಂತಂದರೆ ಬಿಸ್ನೆಸ್ಗಳು ಕೂಡ ಸಿಗುವಂಥ ಚಾನ್ಸಸ್ಸು. ನೋಡಿ, ತೃತೀಯ ರಾಶಿಯಲ್ಲಿ ಗುರು ಮತ್ತು ರವಿ ಇದ್ದಾರೆ. ಯಾವುದೋ ಬ್ಯಾಂಕ್ ಲೋನ್ ಅವಕಾಶಗಳಾಗುವಂಥದ್ದು. ನಿಮ್ಮ ಸ್ನೇಹಿತರು ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನು ಕೂಡ ಮಾಡ್ತಾರೆ. ಎಷ್ಟೋ ಸಲ ಒದ್ದಾಟಗಳು ಬರ್ತಾ ಇರುತ್ತೆ. ನಾವು ಯಾರನ್ನಾದರೂ ಕೇಳಿ ನಮ್ಮ ಸಹಾಯ ಮಾಡಬೇಕು ಅಂತ ಕೇಳಿದ್ರೆ ಯಾರೂ ಸಹಾಯ ಮಾಡೋದಿಲ್ಲ. ಏನಪ್ಪ ನನಗೇನು ಸಹಾಯವೇ ಮಾಡ್ತಾ ಇಲ್ಲ ಅಂಥೇಳಿ ಯಾರಿಗೂ ಸಹಾಯ ಮಾಡಬೇಕು ಅನ್ನುವಂಥದ್ದಿಲ್ಲ. ಆದರೆ ಆ ಜಗತ್ತಿನ ನಿಯಮ, ಜಗತ್ತಿನ ಪ್ರಯತ್ನಗಳು ಒಳ್ಳೆ ರೀತಿಯಾದಂಥ ಫಲಗಳನ್ನು ಅವಾಗ ಸಮಯಕ್ಕೆ ಕೊಡ್ತಾ ಇರುತ್ತೆ. ಆ ಒಳ್ಳೆ ರೀತಿಯಾದಂಥ ಫಲಗಳು ಯಕ್ಕಶ್ಚಿತ ನಮಗೆ ಪ್ರಾರಬ್ಧ ಕರ್ಮದಲ್ಲೂ ಬರ್ಕೊಂಡಿರಬೇಕು, ಇಲ್ಲ ಅಂತ ಅದರದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದಾಗಿ ಹಣಕಾಸನ್ನು ಬಹಳ ನಿಯಮಿತವಾಗಿ ಯೋಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅದರಿಂದ ಮುಂದೆ ಸಾಕಷ್ಟು ಖರ್ಚು ಮಾಡ್ತಾ ಇರ್ತೀರಿ. ಯಾಕಂದರೆ ನಿಮಗೆಲ್ಲ ಚೆನ್ನಾಗೇ ನಡೀತಾ ಇದೆ. ಆದರೆ ಮುಂದೊಂದು ದಿವಸ ಕಷ್ಟ ಬಂದಾಗ ಎಮರ್ಜೆನ್ಸಿ ಫಂಡನ್ನು ಕೂಡ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಎರಡನೇದಾಗಿ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಕಾಳಜಿ ವಹಿಸ್ಕೊಳ್ಬೇಕು. ಏನೋ ಸ್ವಲ್ಪ ಚಿಂತೆ, ಏನೋ ಸ್ವಲ್ಪ ಆತಂಕಗಳಾಗುವಂಥದ್ದು. ಹಾಗೆ ಮೂರನೇದಾಗಿ ಏನೋ ರಿಜಿಸ್ಟ್ರು ಅಥವಾ ವ್ಯವಸ್ಥೆ ಮಾಡಿಕೊಳ್ಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಂತಂದರೆ ಚೆನ್ನಾಗಿದೆ ಅಂತ, ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಪೇಪರ್ ಹೆಚ್ಚು ಕಡಿಮೆ ಆಗುವಂಥದ್ದು, ಅಥವಾ ಸಹಿ ಹಾಕುವಾಗ ವ್ಯತ್ಯಾಸ ಆಗುವಂಥದ್ದು, ಅಥವಾ ಏನೋ ಗಾಬರಿಯಲ್ಲಿ ಹಣಕಾಸಲ್ಲಿ ಏನೋ ಎಣಿಸದೆ ಕೊಡುವಂಥದ್ದು. ಕೊಟ್ಟ ಮೇಲೆ ಎಣಿಸ್ಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಚೂರು ತಾಳ್ಮೆ ಇಟ್ಕೊಳ್ಳಿ. ಎಷ್ಟೋ ಸಲ ತಾಳ್ಮೆ ಇಡುವಂಥದ್ದು ಮುಗಿದು ಬಿಡುತ್ತೆ. ಗೂಗಲ್ ಪೇ ಯಾರೋ ಮಾಡ್ತಾರೆ, ಗೂಗಲ್ ಪೇ ಕೆಲವೊಂದು ಸಲ ಆಗದೇನೂ ಕೂಡ ಇರಬಹುದು. ಅಕೌಂಟಿಗೆ ಬಂದ ಹಣ ವಾಪಸ್ಸು ಕೂಡ ಹೋಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಬಂದಿದೆಯಾ ಪರೀಕ್ಷೆ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲೆಲ್ಲ ಪಾಸ್ಬುಕ್ ಎಂಟ್ರಿ ಇತ್ತು, ಈಗೆಲ್ಲ ಬ್ಯಾಂಕಿಗೆ ಹೋಗುವಂಥದ್ದು ನಿಂತು ಬಿಟ್ಟಿದೆ, ಎಲ್ಲ ಆನ್ಲೈನ್ ಬ್ಯಾಂಕ್ ಆದದ್ರಿಂದ. ಹಾಗಾಗಿ ಪಾಸ್ಬುಕ್ ಎಂಟ್ರಿ ಆದಾಗ ಏನಿದೆ ಹೇಳುವಂಥದ್ದು ಗೊತ್ತಾಗ್ತಾ ಇತ್ತು. ಇವಾಗೆಲ್ಲ ಆನ್ಲೈನ್ ಆದದ್ರಿಂದ ನಾವು ಬೇರೆ ಬೇರೆ ಥರ ಚೆಕ್ ಮಾಡುವಂಥ ಪ್ರಯತ್ನಗಳು. ಹಾಗಾಗಿ ಎಷ್ಟೇ ಏನೇ ಇದ್ದರೂ ಕೂಡ ಖಚಿತಪಡಿಸ್ಕೊಳ್ಳಿ, ಯಾವುದೇ ವಿಷಯಗಳಿದ್ದರೂ ಕೂಡ. 5ನೇದಾಗಿ ನಿಮ್ಮ ಪ್ರಯತ್ನವನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗಿ. ಆ ಪ್ರಯತ್ನಕ್ಕೆ ಭಗವಂತ ಫಲವನ್ನು ಕೊಟ್ಟೇ ಕೊಡ್ತಾನೆ.
ನೂತನವಾದಂಥ ಉದ್ಯೋಗ ಶುರು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಆಗಿಂದನೂ ಆರಂಭದಿಂದನೂ ಯೋಚನೆ ಮಾಡ್ತಾ ಹೋಗಿ. ಎಷ್ಟೋ ಸಲ ಉದ್ಯೋಗ ಮಾಡಬೇಕು ಅಥವಾ ಯಾವುದೊಂದು ಬಿಸ್ನೆಸ್ ಮಾಡಬೇಕು, ಎಲ್ಲೋ ಒಂದು ಮಾಡಬೇಕು ಅಂತೇಳಿ ದಿಢೀರ್ನೆ ಹೋಗಿ ಬಿದ್ದುಬಿಡ್ತೇವೆ. ಆ ದಿಢೀರ್ನೆ ಹೋಗಿ ಸಮಸ್ಯೆಗಳನ್ನು ಕೂಡ ತಲೆ ಮೇಲೆ ಎಳ್ಕೊಂಡ್ಬಿಡ್ತೇವೆ. ಆ ಸಮಸ್ಯೆ ಕೆಲವೊಂದು ಸಲ ಹೊರಗಡೆ ಬರದೇ ಇರುವಂಥ ಸಮಸ್ಯೆಯೂ ಕೂಡ ಆಗುತ್ತೆ ಜೀವನದಲ್ಲಿ. ಎಷ್ಟೋ ಸಲ ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರ್ತೇವೆ, ಆದರೆ ಕೆಲವೊಂದು ಸಮಸ್ಯೆಗಳು ಜಟಿಲವಾಗಿ ನಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಏನೇ ಕೆಲಸ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಸಮಯಾವಕಾಶಗಳು, ಅದರ ಜೊತೆಗೆ ನಮ್ಮ ಕೈಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ, ಇದರಿಂದ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇದೆಯಾ ಎಂಬುದನ್ನು ಕೂಡ ಯೋಚನೆ ಮಾಡ್ತಾ. ಯಾಕಂದರೆ ಕೆಲಸಕ್ಕೆ ಇಂಟ್ರ್ವ್ಯೂ ಹೋಗುವಂಥದ್ದು ಹೌದು, ಇಂಟ್ರ್ವ್ಯೂ ಪಾಸು ಕೂಡ ಆಗುತ್ತೆ, ಆದರೆ ನನ್ನ ಕೈಯಲ್ಲಿ ನಿಭಾಯಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ, ಬಹಳಷ್ಟು ಜವಾಬ್ದಾರಿಗಳಿದ್ರೆ ಸಾಧ್ಯವಾಗುತ್ತೆ, ಅದನ್ನು ಕೂಡ ಒಮ್ಮೆ ಯೋಚನೆ ಮಾಡಿಕೊಡಿ. ಇಲ್ಲ ಅಂತಂದರೆ ಅದಕ್ಕೆ ಪೂರಕವಾದಂತಹ ಏನೇನು ಓದಬೇಕು, ಏನೇನು ಅರ್ಹತೆ ಬೇಕು, ಅರ್ಹತೆಗಳನ್ನು ಪ್ರಯತ್ನ ಮಾಡಿಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಅರ್ಹತೆ ಭಗವಂತ ಕೊಟ್ಟಿರ್ತಾನೆ. ಆದರೆ ನಾವು ಅದನ್ನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ನಾವು ಪಡೆಯಲಿಕ್ಕೆ ಎಷ್ಟು ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ, ಅದು ಬಹಳ ಮುಖ್ಯವಾದಂಥದ್ದಲ್ವ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಜ್ಞಾನವಂತರು, ಬುದ್ಧಿವಂತರು, ತಿಳುವಳಿಕೆ ಎಲ್ಲರಿಗೂ ಕೂಡ ಇದೆ. ಆದರೆ ನಾವು ಅದನ್ನು ಹೇಗೆ ಬೆಳೆಸ್ತೇವೆ, ಹೇಗೆ ಪ್ರಯತ್ನ ಮಾಡ್ತೇವೆ, ಇದು ಬಹಳ ಮುಖ್ಯವಾದಂಥದ್ದು ಜೀವನದಲ್ಲಿ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ಒಳ್ಳೆ ರೀತಿಯಾದಂಥ ಸಮಯ, ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಹೀಗೆಲ್ಲ ನಿಮಗೆ ಸಿಗ್ತಾ ಇದೆ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರದವರು 29ನೇ ತಾರೀಕು ಗುರು ಪೂರ್ಣಿಮೆ ಇದೆ. ಮರೆಯದೇ ಇದ್ದ ಹಾಗೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ ನನಗೆ ಎಲ್ಲವನ್ನು ಕೂಡ ಅನುಗ್ರಹಿಸು, ನನಗೆ ಕಷ್ಟ ನಷ್ಟಗಳೇನು ಬರುವುದಿದ್ದರೂ ಅದನ್ನೆಲ್ಲ ತಪ್ಪಿಸಿಬಿಡಪ್ಪ, ಒಳ್ಳೆಯ ಥರದಲ್ಲಿ ಫಲ ಕೊಡು ಎಂಬುದನ್ನು ಭಗವಂತನ ಬೇಡಿಕೊಳ್ಳಿ. ಒಳ್ಳೆ ರೀತಿಯಾದಂಥ ಫಲವನ್ನು ಕೊಡ್ತಾನೆ. ಇನ್ನು ರೋಹಿಣಿ ನಕ್ಷತ್ರದವರು 17ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ದಕ್ಷಿಣಾಯನ ಪುಣ್ಯಕಾಲ ಇದೆ. ಆ ದಿವಸ ನಿಮ್ಮ ಕೈಲಿ ಸಾಧ್ಯವಾದ ಮಟ್ಟಿಗೆ ಈಶ್ವರ ಆರಾಧನೆ ಮಾಡಿ, ರುದ್ರಾಭಿಷೇಕ ಅಥವಾ ಈಶ್ವರನ ಪೂಜೆ. 17ನೇ ತಾರೀಕಿಗೆ 11:45 ಸಂಕ್ರಾಂತಿ ಇದೆ, ದಕ್ಷಿಣಾಯನ ಪುಣ್ಯಕಾಲ. ಹೇಗೆ ಉತ್ತರಾಯಣ ಪುಣ್ಯಕಾಲಕ್ಕೆ ವಿಶೇಷವಾದಂಥ ಫಲ ಇದೆಯೋ ಅದೇ ತರಹ ಈ ದಕ್ಷಿಣಾಯನ ಪುಣ್ಯಕಾಲಕ್ಕೂ ಕೂಡ ವಿಶೇಷವಾದಂಥ ಫಲ, ಸ್ನಾನಾದಿಗಳು, ದಾನಾದಿಗಳು ಎಲ್ಲ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಇದೆ. ಅದನ್ನು ಮರೆಯದೇ ಇದ್ದ ಹಾಗೆ ಆಚರಣೆ ಮಾಡಿ. ಇನ್ನು ಮೃಗಶಿರಾ ನಕ್ಷತ್ರ 2ನೇ ಪಾದ. ನೋಡಿ, 15 ಮತ್ತು 16ನೇ ತಾರೀಕು ಎರಡು ನಮಗೆ ಈ ಒಂದು ಮಿಥುನ ರಾಶಿಯಲ್ಲಿ ರವಿ ಇರುತ್ತಾನೆ. ಈ ಮಿಥುನ ರಾಶಿಯಲ್ಲಿ ರವಿ ಇದ್ದಾಗ ಆದಷ್ಟು ವಿಷ್ಣುವಿನ ಆರಾಧನೆ ಮಾಡಬೇಕು. ಹಾಗಾಗಿ 15ನೇ ತಾರೀಕು 16ನೇ ತಾರೀಕು 2 ದಿವಸ ಮೃಗಶಿರಾ ನಕ್ಷತ್ರದವರು ಮನೆ ಹತ್ತಿರದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವೋ ಅಥವಾ ಮನೆಯಲ್ಲಿ ಏನಾದರೂ ವಿಷ್ಣು ಸಾಲಿಗ್ರಾಮ ಇದ್ದರೆ, ಏನೇ ನಿಮಗೇನು ಅವಕಾಶ ಇದೆಯೋ ಹಾಗಾಗಿ ವಿಷ್ಣು ದೇವರನ್ನು ಆರಾಧನೆ ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನಾದರೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ಅನುಗ್ರಹಿಸಲಿ, ಕಷ್ಟವನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾ, ಯಾರು ಲೈಕ್ ಮಾಡಿಲ್ಲೋ ಅಂಥವರು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.